ಒಂದು ಹಳ್ಳಿಯಲ್ಲಿ ರೈತನು ಒಂದು ಕತ್ತೆಯನ್ನು ಸಾಕಿದ್ದನು. ಒಂದು ದಿನ ಆ ಕತ್ತೆಯು ಬಾವಿಯಲ್ಲಿ ಬಿದ್ದು ಬಿಟ್ಟಿತು. ಆ ಕತ್ತೆಯು ನೋವಿನಿಂದ ಬಹಳವಾಗಿ ಕೂಗುತ್ತಿತ್ತು. ರೈತನು ಮುಂದೇನು ಮಾಡಬೇಕೆಂದು ಯೋಚಿಸುತ್ತಾ ಗೊಂದಲದಲ್ಲಿದ್ದನು. ಬಾವಿಯು ಹಾಳು ಬಿದ್ದುದರಿಂದ ಆ ಬಾವಿಯನ್ನು ಮುಚ್ಚಿಸಬೇಕೆಂದು ಅವನು ಯೋಚಿಸಿದನು. ಕತ್ತೆಗೂ ಸಹ ವಯಸ್ಸಾಗಿದ್ದುದರಿಂದ ಅವನು ಕತ್ತೆಯನ್ನು ಒಳಗೆ ಬಿಟ್ಟು ಬಾವಿಯನ್ನು ಮುಚ್ಚಲು ನಿರ್ಧರಿಸಿದನು. ಇದಕ್ಕೆ ಸಹಾಯ ಮಾಡಲು ಅವನು ತನ್ನ ನೆರೆಹೊರೆಯವರನ್ನು ಸಹಾಯಕ್ಕೆ ಕರೆದನು. ಎಲ್ಲರೂ ಬಾವಿಯನ್ನು ಮುಚ್ಚಲು ಬಂದರು ಮತ್ತು ಬುಟ್ಟಿಯಲ್ಲಿ ಮಣ್ಣನ್ನು ತೆಗೆದು ಬಾವಿಯಲ್ಲಿ ಹಾಕಲು ಪ್ರಾರಂಭಿಸಿದರು. ಅಲ್ಲಿ ನಡೆಯುತ್ತಿರುವ ಸಂಗತಿ ಕತ್ತೆಗೆ ತಿಳಿಯಿತು. ಆರಂಭದಲ್ಲಿ ಅದು ಜೋರಾಗಿ ಕೂಗಿತು, ಆದರೆ ಸ್ವಲ್ಪ ಸಮಯದ ನಂತರ ಯಾವುದೇ ಶಬ್ದ ಇರಲಿಲ್ಲ. ಸ್ವಲ್ಪ ಮಣ್ಣನ್ನು ಹಾಕಿದ ನಂತರ ರೈತನು ಬಗ್ಗಿ ಬಾವಿಯೊಳಗೆ ನೋಡಿದಾಗ ಆಶ್ಚರ್ಯವೊಂದು ಕಾದಿತ್ತು. ಕತ್ತೆಯು ಬಹಳ ಆಸಕ್ತಿಯನ್ನು ಕೆರಳಿಸುವ ವಿಷಯ ಮಾಡಿತು. ಅದರ ಮೇಲೆ ಬಿದ್ದಂಥ ಪ್ರತಿಯೊಂದು ಮಣ್ಣನ್ನು ಅದು ಕೆಳಗೆ ತಳ್ಳಿ ಅದರ ಮೇಲೆ ಏರಿ ನಿಂತು ಒಂದು ಹೆಜ್ಜೆ ಎತ್ತರಕ್ಕೆ ಏರಿತು. ಮಣ್ಣು ಹೆಚ್ಚಾದಂತೆ ಅದರ ಎತ್ತರವು ಹೆಚ್ಚಾಗುತ್ತಾ ಬಂದಿತು ಮತ್ತು ಕೊನೆಯಲ್ಲಿ ಅದು ಜಂಬದಿಂದ ಬಾವಿಯಿಂದ ಹೊರ ಹಾರಿ ನಡೆಯತೊಡಗಿತು. ಅಲ್ಲಿದ್ದ ಎಲ್ಲರೂ ಅದನ್ನು ನೋಡಿ ಆಶ್ಚರ್ಯಕ್ಕೊಳಗಾದರು. ನಾವೆಲ್ಲರೂ ಈ ಕತ್ತೆಯಿಂದ ಪಾಠವನ್ನು ಕಲಿಯಬೇಕು. ಅನೇಕರು ನಮ್ಮ ಮೇಲೆ ಕೆಸರನ್ನು ಎರಚುತ್ತಿರಬಹುದು. ನಾವು ಅದನ್ನು ನಿರ್ಲಕ್ಷಿಸಬೇಕು ಮತ್ತು ಅದನ್ನು ಯಶಸ್ಸಿನ ಮೆಟ್ಟಲನ್ನಾಗಿ ಬಳಸಬೇಕು. ಇದು ಅಂತ್ಯವೆಂದು ನಾವು ಎಂದಿಗೂ ಭಾವಿಸಬಾರದು. ಬದಲಿಗೆ ಅದರಿಂದ ಹೊರಬರಲು ನಮ್ಮ ಪ್ರಯತ್ನವನ್ನು ನಿರಂತರವಾಗಿ ಮಾಡಿ ನಮ್ಮ ಗೊಂದಲ ಅಥವಾ ನಕಾರಾತ್ಮಕತೆಯನ್ನು ತಪ್ಪಿಸಿ ನಮ್ಮ ಗಮನವನ್ನು ಗುರಿಯ ಮೇಲೆ ಕೇಂದ್ರೀಕರಿಸಬೇಕು. ಆಗ ನಾವು ಜಯವನ್ನು ಹೊಂದಿಕೊಳ್ಳುತ್ತೇವೆ. ನಾನು